ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನರಿಗೆ. ಇವತ್ತಿನ ವಿಡಿಯೋದಾಗ ನಾನು ಒಂದು ಪ್ರಮುಖ ಉದ್ಯೋಗದ ಮಾಹಿತಿ ಬಗ್ಗೆ ತಿಳಿಸ್ಕೊಡಕ್ ಬಂದೇನ್ರಿ. ಕೇಂದ್ರ ಸರ್ಕಾರದ ಅಧೀನದಾಗಿರುವ ಕೆಲಸ ನಾರ್ಥರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ ಅಂತಂದು ಅಂದ್ರ NCL ಅಂತಂದು ಈ ಸಂಸ್ಥೆಯು 2026ನೇ ಸಾಲಿನ ಬೃಹತ್ ನೇಮಕಾತಿ ಬಗ್ಗೆ ಘೋಷಣೆ ಮಾಡೈತ್ರಿ. ಈ ಬಾರಿ ಬರೋಬ್ಬರಿ 577 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ರಿ. ಕರ್ನಾಟಕದ ಅಭ್ಯರ್ಥಿಗಳಿಗೂ ಇದೊಂದು ಉತ್ತಮ ಅವಕಾಶ ಐತ್ರಿ. ವಿಡಿಯೋವನ್ನು ಮುಂದುವರ್ಸಕ್ಕಿಂತ ಮುಂಚೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ. ಕಡಿಮೆ ಟೈಮ್ ಒಳಗೆ ವಿಡಿಯೋನ ಮುಗಿಸ್ತೇನೆ. ನಿಮ್ಮ ಕಡೆಯಿಂದ ಒಂದು ಲೈಕ್ ಮಾಡ್ರಿ, ಆದಷ್ಟು ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಜನಕ್ಕೆ ಬೆಲ್ ಐಕಾನ್ ಒತ್ತಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಂಗಾರ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಸಂಬಳ ಎಷ್ಟು, ಅರ್ಜಿ ಸಲ್ಲಿಸುವ ವಿಧಾನ ಹೆಂಗ ಎಂಬುದನ್ನು ಈ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ರೀ. ವಿಡಿಯೋನ ಎಂಡ್ ತನಕನೂ ನೋಡ್ರಿ. ಫಸ್ಟ್ ಪಾಯಿಂಟ್ ನೋಡ್ರಿ, ಹುದ್ದೆಗಳ ವಿವರ ಮತ್ತು ವಿದ್ಯಾರ್ಹತೆ. ಈ ನೋಟಿಫಿಕೇಶನ್ ಒಳಗೆ ಮುಖ್ಯವಾಗಿ HEMM ಆಪರೇಟರ್, ಪ್ಯಾರಾಮೆಡಿಕಲ್ ಮತ್ತು ಸ್ಟಾಫ್ ಮತ್ತು ಓವರ್ಸೀಸ್ ಹುದ್ದೆಗಳಿಗೆ ವಿದ್ಯಾರ್ಹತೆ ಬಗ್ಗೆ ನೋಡುವುದಾದರೆ ನೀವು ಕೇವಲ 10th ತರಗತಿ ಅಥವಾ PUC ಪಾಸ್ ಆಗಿದ್ರೆ ಇಲ್ಲಿ ಕೆಲವು ತಾಂತ್ರಿಕ ಹುದ್ದೆಗಳಿಗೆ ಅವಕಾಶ ಐತ್ರಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ವೈದ್ಯಕೀಯ ಕ್ಷೇತ್ರದೊಳಗೆ ಆಸಕ್ತಿ ಇರೋರು BSc ನರ್ಸಿಂಗ್ ಆಗಿರ್ಬೋದು, ಡಿಫಾರ್ಮಾ ಮುಗಿಸಿದವರಿಗೆ ಪ್ಯಾರಾಮೆಡಿಕಲ್ ಹುದ್ದೆಗಳು ಅದಾವ್ರಿ. ತಾಂತ್ರಿಕ ಜ್ಞಾನ ಹೊಂದಿದವರಿಗೆ ಡಿಪ್ಲೊಮಾ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ ಆಗಿರ್ಬೋದು ಇಲ್ಲಿ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗೈತ್ರಿ. ಒಟ್ಟಾರೆಯಾಗಿ ಹೇಳುವುದಾದರೆ ಸಾಮಾನ್ಯ ಶಿಕ್ಷಣದಿಂದ ಹಿಡಿದು ವೃತ್ತಿಪರ ಶಿಕ್ಷಣದವರೆಗೂ ಎಲ್ಲರಿಗೂ ಹುದ್ದೆಗಳು ಅದಾವ್ರಿ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಚಾನಲ್ನಲ್ಲಿ PDF ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಟ್ಯಾಗ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ವೀಕ್ಷಿಸ್ರಿ. ಸೆಕೆಂಡ್ ಒಂದು ಪಾಯಿಂಟ್ ನೋಡ್ರಿ, ವಯೋಮಿತಿ ಮತ್ತು ಆಯ್ಕೆಯ ಪ್ರಕ್ರಿಯೆ. ಇನ್ನು ವಯೋಮಿತಿ ವಿಚಾರಕ್ಕೆ ಬಂದ ಸಾಮಾನ್ಯವಾಗಿ 18ರಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ ಅವಕಾಶ ಇರ್ತೈತ್ರಿ. ಸರ್ಕಾರದ ನಿಯಮದಂತೆ OBC ಅಭ್ಯರ್ಥಿಗಳಿಗೆ 3 ವರ್ಷ ಇರ್ತೈತಿ ಹಾಗೂ SC ST ಅಭ್ಯರ್ಥಿಗಳಿಗೆ 5 ವರ್ಷ ಇರ್ತೈತ್ರಿ. ವಯೋಮಿತಿ ಸಡಿಲಿಕೆ ಕೂಡ ಇರ್ತೈತ್ರಿ. ನೆಕ್ಸ್ಟ್ ಒಂದು ನೋಡ್ರಿ, ಆಯ್ಕೆ ಪ್ರಕ್ರಿಯೆ ಪ್ರಮುಖವಾಗಿ ಹೆಂಗಿರ್ತೈತಂದ್ರ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ತೈತಿ. ಅದಾದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರ. ಕೆಲವು ಹುದ್ದೆಗಳಿಗೆ ದೈಹಿಕ ಸಾಮರ್ಥ್ಯ ಅಥವಾ ಟ್ರೇಡ್ ಟೆಸ್ಟ್ ಕೂಡ ಇರ್ತೈತ್ರಿ. ಹಾಗಾಗಿ ಈಗಿನಿಂದಲೇ ತಯಾರಿ ಆರಂಭಿಸ್ಕೊಳ್ರಿ. ಬಹಳ ಮುಖ್ಯವಾಗಿ ನೋಡ್ರಿ, ಅರ್ಜಿ ಸಲ್ಲಿಸುವ ವಿಧಾನ ಹೆಂಗ ಅನ್ನೋದು ಹೇಳ್ತೀನಿ. ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗ್ತೈತ್ರಿ. ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಒಳಗೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಆ PDF ಇರ್ತೈತಿ, ಅದ್ರೊಳಗೆ ವೀಕ್ಷಿಸ್ರಿ ಹೆಂಗೆ ಅಪ್ಲೈ ಮಾಡೋದು ಅನ್ನೋದು. ಇಲ್ಲ ಅಂದ್ರೆ ಫ್ರೀ ಜಾಬ್ ಅಲರ್ಟ್ಸ್ ಒಳಗೆ ಹೋಗಿ ಅಪ್ಲೈ ಮಾಡ್ಬೋದ್ರಿ. ನೆನ್ಪ್ನಾಗ ಇಟ್ಕೊಳ್ರಿ, ಅರ್ಜಿ ಸಲ್ಲಿಸುವ ದಿನಾಂಕ 9/4/2026ಕ್ಕೆ ಆರಂಭವಾಗೈತಿ. ಮುಕ್ತಾಯ ದಿನಾಂಕ ಬಂದ್ಬಿಟ್ಟು May 1, 5ನೇ ತಿಂಗಳ 26ಕ್ಕೆ ಮುಕ್ತಾಯಗೊಳ್ತೈತ್ರಿ. ಕೊನೆ ಕ್ಷಣದವರೆಗೆ ಕಾಯಕ್ ಹೋಗ್ಬೇಡ್ರಿ, ಹಿಂದೆ ಅರ್ಜಿ ಸಲ್ಲಿಸಿರಿ. ಅರ್ಜಿ ಸಲ್ಲಿಸುವಾಗ ನಿಮ್ಮ ಫೋಟೋ ಆಗಿರ್ಬೋದು, ಸಹಿ ಮತ್ತು ಶೈಕ್ಷಣಿಕ ದಾಖಲಾತಿಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿಸ್ರಿ. ಇದು ಮರೆಯಕ್ಕೆ ಹೋಗ್ಬೇಡ್ರಿ. ಇದು ಇವತ್ತಿನ ಉದ್ಯೋಗದ ಮಾಹಿತಿ ಆಗಿರ್ತೈತ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡ್ರಿ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಅರ್ಹ ಅಭ್ಯರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಮಾಹಿತಿ ತಲುಪ್ತತಿ. ಹೆಚ್ಚಿನ ಉದ್ಯೋಗದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಟೆಲಿಗ್ರಾಮ್ ಚಾನಲ್ಗೆ ಫಾಲೋ ಮಾಡ್ರಿ. ಏನಾರ ಡೌಟ್ ಇದ್ರೆ ಕಾಮೆಂಟ್ ಮಾಡ್ರಿ. ಧನ್ಯವಾದಗಳು.